ಆ, ಒಂದು ದೊಡ್ಡ ಆಟಿಕೆ ಕಾರು ಟ್ರ್ಯಾಕ್ ಮೇಲೆ ಸಖತ್ ಸ್ಪೀಡಾಗಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಕಾರಿನ ಡಿಸೈನ್ ಸೂಪರ್ ಆಗಿದೆ, ಇಂಜಿನ್ ಪವರ್ಫುಲ್ ಆಗಿದೆ ಅಲ್ವಾ? ಹೌದು, ಖಂಡಿತ. ಆದ್ರೆ ಆ ರಿಮೋಟ್ ಹಿಡಿದಿರೋ ಡ್ರೈವರ್ಗೆ ಸರಿಯಾಗಿ ಓಡಿಸೋಕ್ ಬರ್ದಿದ್ರೆ ಆ ಕಾರು ಗೋಡೆಗೆ ಗುದ್ದೋದು ಗ್ಯಾರಂಟಿ. ಎಕ್ಸಾಕ್ಟ್ಲಿ. ಸೊ ಇವತ್ತಿನ ನಮ್ಮ ಈ ವಿಶೇಷವಾದ ಆಳವಾದ ಚರ್ಚೆ ಅಂದರೆ ಈ ಡೀಪ್ ಡೈವ್ನಲ್ಲಿ ನಾವು ದ ಸ್ಟೇಟ್ ಆ್ಯಂಡ್ ದ ಡ್ರೈವರ್ ಅನ್ನೋ ಮೂಲ ಮಾಹಿತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ದೇಶ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡತ್ತೆ ಅಂತ ತಿಳ್ಕೊಳ್ಳೋಕೆ ಈ ಆಟಿಕೆ ಕಾರಿನ ಉದಾಹರಣೆ ಇದೆಯಲ್ಲ, ಅದು ತುಂಬಾನೇ ಚೆನ್ನಾಗಿದೆ. ಸೊ ಆ ಕಾರಿನ ಬಾಡಿ, ಇಂಜಿನ್ ಮತ್ತೆ ಚಕ್ರಗಳು ಇವೆಲ್ಲ ಒಟ್ಟಾಗಿ ಸೇರಿದ್ರೆ ಅದೇ ಸ್ಟೇಟ್ ಇದ್ದ ಹಾಗೆ ಅಲ್ವಾ? ಕರೆಕ್ಟ್. ಆ ಸ್ಟೇಟ್ ಅನ್ನೋದು ಯಾವಾಗ್ಲೂ ಶಾಶ್ವತ, ಅದು ಹಾಗೇ ಇರುತ್ತೆ. ಆದ್ರೆ ರಿಮೋಟ್ ಹಿಡ್ದಿರೋ ಆ ಡ್ರೈವರ್ ಇದ್ದಾರಲ್ಲ, ಅವರು ಗವರ್ನ್ಮೆಂಟ್. ಓಹೋ, ಅಂದ್ರೆ ಡ್ರೈವರ್ ಬದಲಾಗ್ಬೋದು, ಆದ್ರೆ ಕಾರ್ ಮಾತ್ರ ಚೇಂಜ್ ಆಗಲ್ಲ. ಹೌದು, ಗವರ್ನ್ಮೆಂಟ್ ಆಗಾಗ ಬದಲಾಗುತ್ತೆ, ಆದ್ರೆ ಸ್ಟೇಟ್ ಹಾಗೇ ಉಳಿಯುತ್ತೆ. ಹಾ, ಆದ್ರೆ ನನ್ಗೊಂದು ಡೌಟ್ ಇದೆ. ಬರೀ ಕಾರು ಮತ್ತೆ ಡ್ರೈವರ್ ಇದ್ದ ತಕ್ಷಣ ಅದು ಸ್ಟೇಟ್ ಆಗ್ಬಿಡುತ್ತಾ? ಹಾಗೆ ಆಗಲ್ಲ. ಇವಾಗ ಒಂದು ದೊಡ್ಡ ಶಾಲೆಯನ್ನೇ ತಗೊಳ್ಳೋಣ. ಅಲ್ಲಿ ಮಕ್ಕಳಿದ್ದಾರೆ, ಟೀಚರ್ಸ್ ಇದ್ದಾರೆ, ಮತ್ತೆ ಪ್ರಿನ್ಸಿಪಲ್ ಆಡಳಿತ ಮಾಡ್ತಾರಲ್ವಾ? ಹಾಗಾದ್ರೆ ಆ ಶಾಲೆಯನ್ನು ಸ್ಟೇಟ್ ಅಂತ ಕರಿಬೋದಾ? ಇಲ್ಲ ಇಲ್ಲ, ಹಾಗೆ ಕರೆಯಕ್ಕೆ ಸಾಧ್ಯನೇ ಇಲ್ಲ. ಒಂದು ಸ್ಟೇಟ್ ಆಗ್ಬೇಕು ಅಂದ್ರೆ 4 ಮುಖ್ಯವಾದ ಅಂಶಗಳು ಇರಲೇಬೇಕು. ಓ, ಯಾವುದೋ 4 ಅಂಶಗಳು? ಮೊದಲನೇದು ಪಾಪ್ಯುಲೇಷನ್ ಅಂದ್ರೆ ಜನರು. ಎರಡನೇದು ಟೆರಿಟರಿ ಅಂದ್ರೆ ಒಂದು ನಿರ್ದಿಷ್ಟವಾದ ಜಾಗ. ಓಕೆ. ಮೂರನೇದು ಗವರ್ಮೆಂಟ್ ಅಲ್ವಾ? ಹೌದು, ಶಾಲೆಯಲ್ಲಿ ಇವೆಲ್ಲ ಇವೆ. ಆದ್ರೆ 4ನೇದು ಅಂದ್ರೆ ಸಾವರಿನಿಟಿ ಶಾಲೆಯ ಬಳಿ ಇರೋದಿಲ್ಲ. ಆ, ಈ ಸಾವರ್ನಿಟಿ ಅಂದ್ರೆ ಏನು? ಅಂದ್ರೆ ಬೇರೆ ಯಾರ ಕಂಟ್ರೋಲ್ ಕೂಡ ಇಲ್ದದ ತಾವೇ ಅಂತಿಮ ನಿರ್ಧಾರ ತಗೊಳ್ಳೋ ಪವರ್ ಅಲ್ವಾ? ಕರೆಕ್ಟ್. ಈಗ ಶಾಲೆಯ ನಿಯಮಗಳನ್ನ ಶಿಕ್ಷಣ ಇಲಾಖೆ ಚೇಂಜ್ ಮಾಡಬಹುದು. ಅದೇ ಒಂದು ಸ್ಟೇಟ್ ತನ್ನ ನಿರ್ಧಾರಗಳನ್ನ ತಾನೇ ತಗೊಳುತ್ತೆ. ಓ, ಅರ್ಥ ಆಯ್ತು. ಸೊ ನಾವು ಸ್ಟೇಟ್ ಅನ್ನೋದನ್ನ ಇಟ್ಟಿಗೆ ಸಿಮೆಂಟ್ನಿಂದ ಕಟ್ಟಿದ ಹೌಸ್ ಅಥವಾ ಕಟ್ಟಡ ಅಂತ ಅನ್ಕೋಬಹುದು. ಹೌದು, ಆದ್ರೆ ಆ ಮನೆಯಲ್ಲಿ ಇರೋ ಜನರ ನಡುವೆ ಪ್ರೀತಿ, ಹಬ್ಬಗಳ ಆಚರಣೆ, ಬಾಂಧವ್ಯ ಬೆರೆತಾಗ ಅದು ನೇಷನ್ ಆಗುತ್ತೆ. ಅಂದ್ರೆ ಅದೊಂದು ಸುಂದರವಾದ ಹೋಮ್ ಆಗುತ್ತೆ. ಎಕ್ಸಾಕ್ಟ್ಲಿ. ಬರೀ ಗಡಿಯಿಂದ ಕೂಡಿದ ಸ್ಟೇಟ್ಗಿಂತ ಜನರ ಭಾವನಾತ್ಮಕ ಬೆಸುಗೆಯಿಂದ ಆದ ನೇಷನ್ ತುಂಬಾನೇ ಸ್ಪೆಷಲ್. ಆದ್ರೆ ಈ ಮನೆಯಲ್ಲಿ ಎಲ್ರೂ ಜಗಳ ಆಡದೆ ಶಾಂತಿಯಿಂದ ಇರ್ಬೇಕು ಅಂದ್ರೆ, ಅಥವಾ ಆ ಕಾರು ಸರಿಯಾಗಿ ಓಡ್ಬೇಕು ಅಂದ್ರೆ ಏನಾದ್ರೂ ರೂಲ್ಸ್ ಬೇಕಲ್ವಾ? ಖಂಡಿತ. ಅದಕ್ಕೆ ನಮ್ಗೆ ಒಂದು ದೊಡ್ಡ ನಿಯಮದ ಪುಸ್ತಕ ಬೇಕು, ಅದೇ ಕಾನ್ಸ್ಟಿಟ್ಯೂಷನ್. ಇಲ್ಲೊಂದು ಪ್ರಶ್ನೆ ಇದೆ, ಕೇಳಿ. ಸ್ಟೇಟ್ ಅನ್ನೋ ಕಾರು ಶಾಶ್ವತ ಸರಿ, ಆದ್ರೆ ರಿಮೋಟ್ ಕಂಟ್ರೋಲ್ ಹಿಡಿದಿರೋ ಗೌರ್ಮೆಂಟ್ ಅನ್ನೋ ಡ್ರೈವರ್ ಬೇಕು ಅಂತಲೇ ನಿಯಮ ಮುರಿದು ಆ ಕಾರನ್ನ ನಾಶ ಮಾಡಿದ್ರೆ? ಅಲ್ಲಿಗೆ ಬರೋದು ರೂಲ್ ಆಫ್ ಲಾ, ಅಂದ್ರೆ ಕಾನೂನಿನ ಆಳ್ವಿಕೆ. ಎಷ್ಟೇ ಕೆಟ್ಟ ಡ್ರೈವರ್ ಬಂದ್ರೂ ಆ ಕಾರಿನ ಎಂಜಿನ್ ಒಳಗ ಕೈಯಾಕ್ ಬಂತೆ ತಡೆಯೋದು ಈ ಕಾನ್ಸ್ಟಿಟ್ಯೂಷನ್. ಓ, ಅಂದ್ರೆ ಯಾರೂ ಕೂಡ ಈ ನಿಯಮಗಳಿಗಿಂತ ದೊಡ್ಡವರಲ್ಲ ಅಂತ. ಹೌದು, ಪ್ರತಿಯೊಬ್ಬರಿಗೂ ಫಂಡಮೆಂಟಲ್ ರೈಟ್ಸ್ ಇರುತ್ತೆ, ಅಂದ್ರೆ ಮೂಲಭೂತ ಹಕ್ಕುಗಳು. ಸೂಪರ್. ಅಂದ್ರೆ ಕ್ಲಾಸಲ್ಲಿ ಕಡಿಮೆ ಮಕ್ಕಳಿರೋ ಗುಂಪಿನಿಂದ ಅವರ ಆಟಿಕೆಗಳನ್ನ ಯಾರೂ ಕಸಿದುಕೊಳ್ಳೋ ಹಾಗೆ ಇಲ್ಲ. ಕರೆಕ್ಟ್. ಕಾನ್ಸ್ಟಿಟ್ಯೂಷನ್ ಎಲ್ಲರ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತೆ. ಹಾಗಾದ್ರೆ ಆ ಕಾರ್ಗೆ ಡ್ರೈವರ್ ಯಾರು ಅಂತ ಯಾರು ಡಿಸೈಡ್ ಮಾಡ್ತಾರೆ? ನೀವೇ ಯೋಚನೆ ಮಾಡಿ. ಕ್ರಿಕೆಟ್ ಟೀಮ್ನಲ್ಲಿ ಕ್ಯಾಪ್ಟನ್ ಅನ್ನ ಹೇಗೆ ಆರಿಸ್ತಾರೆ? ಎಲ್ಲರೂ ಸೇರಿ ವೋಟ್ ಮಾಡಿ ಆರಿಸ್ತಾರೆ ಅಲ್ವಾ? ಕ್ಲಾಸ್ ಮಾನಿಟರ್ನ ಆರಿಸೋತರ. ಎಕ್ಸಾಕ್ಟ್ಲಿ. ಇದನ್ನೇ ಡೆಮೋಕ್ರಸಿ ಅನ್ನೋದು. ಇಲ್ಲಿ ಯಾವ ರಾಜ ರಾಣಿಯರೂ ಇರೋದಿಲ್ಲ. ಓಹೋ, ಜನರೇ ವೋಟ್ ಮಾಡಿ ತಮ್ಮ ನಾಯಕರನ್ನ ಆರಿಸ್ತಾರೆ. ಹೌದು, ಜೊತೆಗೆ ಇದು ರಿಪಬ್ಲಿಕ್ ಕೂಡ ಹೌದು. ರಿಪಬ್ಲಿಕ್ ಅಂದ್ರೆ ಕ್ರಿಕೆಟ್ ಟೀಮ್ನಲ್ಲಿ ಚೆನ್ನಾಗಿ ಆಡೋ ಯಾವ ಸಾಮಾನ್ಯ ಆಟಗಾರ ಬೇಕಾದ್ರೂ ಕ್ಯಾಪ್ಟನ್ ಆಗೋ ಹಾಗೆ? ದೇಶದ ಯಾವ ಸಾಮಾನ್ಯ ಪ್ರಜೆ ಬೇಕಾದ್ರೂ ಪ್ರೆಸಿಡೆಂಟ್ ಆಗಬಹುದು. ವಾವ್, ಆ ಅವಕಾಶ ಎಲ್ರಿಗೂ ಇರುತ್ತಲ್ವಾ? ಹೌದು, ಖಂಡಿತ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಸ್ಟೇಟ್ ಅನ್ನೋದು ಶಾಶ್ವತವಾದ ಕಾರು, ಮತ್ತೆ ಗವರ್ಮೆಂಟ್ ಅನ್ನೋದು ಆಗಾಗ ಬದಲಾಗೋ ಡ್ರೈವರ್, ಮತ್ತೆ ಕಾನ್ಸ್ಟಿಟ್ಯೂಷನ್ ನಮ್ಮೆಲ್ಲರನ್ನು ರಕ್ಷಿಸುವ ಕಾರಿನ ಸೀಟ್ ಬೆಲ್ಟ್ ಇದ್ದ ಹಾಗೆ. ಸೂಪರ್ ಆಗಿ ಹೇಳಿದ್ರಿ. ಈ 3 ಅಂಶಗಳು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಒಂದು ದೇಶ ಚೆನ್ನಾಗಿ ನಡೆಯೋಕೆ ಸಾಧ್ಯ. ಹೌದು. ಈಗ ಕೊನೆಯದಾಗಿ ಎಲ್ಲರೂ ಯೋಚನೆ ಮಾಡಬೇಕಾದ ಒಂದು ವಿಷಯ ಇದೆ. ಏನದು? ಕಾಡಿನಲ್ಲಿರೋ ಪ್ರಾಣಿಗಳಿಗೆ ತಮ್ಮದೇ ಆದ ಒಂದು ಸ್ಟೇಟ್ ಇದ್ದಿದ್ರೆ ಆ ಕಾಡಿನ ಕಾನ್ಸ್ಟಿಟ್ಯೂಷನ್ ಹೇಗಿರ್ತಿತ್ತು? ಅರೆ ವಾವ್, ಇಂಟ್ರೆಸ್ಟಿಂಗ್ ಪ್ರಶ್ನೆ. ಹೌದಲ್ವಾ? ಮತ್ತೆ ಸಿಂಹದ ಬದಲು ಒಂದು ಚಿಕ್ಕ ಮೊಲ ಅಲ್ಲಿ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗೋ ಚಾನ್ಸ್ ಇರ್ತಿತ್ತಾ ಅಂತ ಎಲ್ರೂ ಯೋಚನೆ ಮಾಡಿ.